ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶಿವ ಮತ್ತು ವಿಷ್ಣು ಭಾವ ಬಾಮೈದರಾದರು ಹೇಗೆ ಅಂತ ನೋಡೋಣ, ಹಾಗೂ ಇದರ ಹಿಂದೆ ಇರುವ ಕಥೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಪಾರ್ವತಿ ಶಿವನನ್ನು ಮದುವೆಯಾಗಲು ಮುಖ್ಯವಾಗಿ ನಾರದರು ಮತ್ತು ವಿಷ್ಣುದೇವ ಕಾರಣ ಎಂದು ನಂಬಲಾಗುತ್ತದೆ. ಕೆಲವು ದಂತಕಥೆಗಳಲ್ಲಿ ಪಾರ್ವತಿಯು ಭಗವಾನ್ ವಿಷ್ಣುವನ್ನು ಅಣ್ಣನಾಗಿ ಸ್ವೀಕರಿಸಿದ್ದಳು ಎನ್ನಲಾಗುತ್ತದೆ. ಹಾಗಾದರೆ ಈ ಕಥೆ ಏನು? ದೇವಿ ಪಾರ್ವತಿ ಮತ್ತು ಭಗವಾನ್ ವಿಷ್ಣು ಹೇಗೆ ಅಣ್ಣ ತಂಗಿಯಾದರು? ಶಿವ ಮತ್ತು ವಿಷ್ಣು ಭಾವ ಬಾಮೈದರಾಗಲು ಕಾರಣವೇನು? ಇಲ್ಲಿದೆ ಸ್ವಾರಸ್ಯಕರ ಕಥೆ ನೋಡಿ. ಶಿವನ ಪ್ರೀತಿಯನ್ನು ಅನಂತ ಮತ್ತು ವಿಶಿಷ್ಟವೆಂದು ಹೇಳಲಾಗುತ್ತದೆ. ಪುರಾಣಗಳಲ್ಲಿ ತಿಳಿಸಿರುವ ಪ್ರಕಾರ ಶಿವ ಪಾರ್ವತಿಯರನ್ನು ಆದರ್ಶ ಜೋಡಿ ಎನ್ನಲಾಗುತ್ತದೆ. ಪಾರ್ವತಿಯ ಪ್ರೀತಿ, ಶಿವನು ಸಂಬಂಧಗಳ ಮೇಲಿಟ್ಟಿರುವ ಗೌರವ ಎಲ್ಲವೂ ಕೂಡ ಎಂತಹ ಕಲ್ಲು ಹೃದಯವನ್ನಾದರೂ ಕರಗಿಸುತ್ತದೆ ಎಂಬ ಮಾತಿದೆ. ಆದರೆ ಇದೆಲ್ಲದರ ಹೊರತಾಗಿ ಪಾರ್ವತಿಯು ಶಿವನನ್ನು ವರಿಸಲು ಮಾಡಿದ ಪ್ರಯತ್ನ ನಿಜಕ್ಕೂ ಶ್ರೇಷ್ಠ ಎನಿಸಿಕೊಳ್ಳುತ್ತದೆ. ಅವಳು ಶಿವನನ್ನು ಮದುವೆಯಾಗಲು ಮುಖ್ಯವಾಗಿ ನಾರದರು ಮತ್ತು ವಿಷ್ಣುದೇವ ಕಾರಣ ಎಂದು ನಂಬಲಾಗುತ್ತದೆ. ಕೆಲವು ದಂತಕಥೆಗಳಲ್ಲಿ ಪಾರ್ವತಿಯು ಭಗವಾನ್ ವಿಷ್ಣುನನ್ನು ಅಣ್ಣನಾಗಿ ಸ್ವೀಕರಿಸಿದ್ದಳು ಎನ್ನಲಾಗುತ್ತದೆ. ಹಾಗಾದರೆ ಈ ಕಥೆ ಏನು? ದೇವಿ ಪಾರ್ವತಿ ಮತ್ತು ಭಗವಾನ್ ವಿಷ್ಣು ಹೇಗೆ ಅಣ್ಣ ತಂಗಿಯಾದರು? ಶಿವ ಮತ್ತು ವಿಷ್ಣು ಭಾವ ಬಾಮೈದರಾಗಲು ಕಾರಣವೇನು? ಇಲ್ಲಿದೆ ನೋಡಿ ಸ್ವಾರಸ್ಯಕರ ಕಥೆ. ಶಿವನ ಪತ್ನಿಯಾಗಿದ್ದ ಸತೀದೇವಿಯು ಅಗ್ನಿಕುಂಡಕ್ಕೆ ಹಾರಿ ತನ್ನ ಪ್ರಾಣ ತ್ಯಾಗ ಮಾಡಿ ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಜನಿಸುತ್ತಾಳೆ. ಆಕೆಗೆ ಬುದ್ಧಿ ಬಂದ ನಂತರ ತಾನು ಶಿವನಿಗಾಗಿ ಜನಿಸಿದ್ದು ಎಂಬುದರ ಅರಿವಾಗುತ್ತದೆ. ಆಗ ಆಕೆ ತನ್ನ ಭವಿಷ್ಯದ ಬಗ್ಗೆ ದಿಕ್ಕು ಕಾಣದೆಯೇ ನಾರದ ಮುನಿಗಳನ್ನು ನೆನೆಯುತ್ತಾಳೆ. ಆಗ ಪ್ರತ್ಯಕ್ಷರಾದ ನಾರದರು ಪಾರ್ವತಿಯ ಬಳಿ, ನೀನು ಶಿವನ ಪೂಜೆ ಮತ್ತು ತಪಸ್ಸು ಮಾಡಿ ಆ ಬಳಿಕ ಶಿವನನ್ನು ವರಿಸಿಕೊಳ್ಳಬೇಕು ಎಂದು ಸಲಹೆ ನೀಡುತ್ತಾರೆ. ಅಲ್ಲದೆ ಮಣ್ಣಿನಿಂದ ಮಾಡಿದ ಶಿವಲಿಂಗಕ್ಕೆ ಪೂಜೆ ಮಾಡು ಎನ್ನುತ್ತಾರೆ. ಪಾರ್ವತಿ ಬಹಳ ಕಷ್ಟಪಟ್ಟು ಮಣ್ಣಿನಿಂದ ಲಿಂಗ ತಯಾರಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಆಕೆ ಅದರಲ್ಲಿ ವಿಫಲಳಾಗುತ್ತಾಳೆ. ಇದನ್ನು ಕಂಡ ಶ್ರೀ ವಿಷ್ಣು ಸ್ವಂತ ತಾನೇ ಬ್ರಾಹ್ಮಣನ ವೇಷ ಧರಿಸಿ ಆಕೆಯ ಸಹಾಯಕ್ಕೆ ಹೋಗುತ್ತಾನೆ. ಆಗ ಪಾರ್ವತಿ ದೇವಿಯು ವಿಷ್ಣುವಿನ ಬಳಿ, ಅಣ್ಣ, ನನಗೆ ಶಿವಲಿಂಗ ತಯಾರಿಸಲು ಸಹಾಯ ಮಾಡುವಿರಾ ಎಂದು ಕೇಳುತ್ತಾಳೆ. ತಾಯಿ ಪಾರ್ವತಿಯು ಅಣ್ಣ ಎಂದಿದ್ದರಿಂದ ಶ್ರೀ ವಿಷ್ಣುವಿಗೆ ಬಹಳ ಆನಂದವಾಗುತ್ತದೆ. ಅವನಿಗೆ ಅರಿವಿಲ್ಲದಂತೆ ಕಣ್ಣೀರು ಹನಿ ಹನಿಯಾಗಿ ಬೀಳುತ್ತದೆ. ಆ ಕಣ್ಣೀರಿನಿಂದ ಶಿವಲಿಂಗ ತಯಾರಾಗುತ್ತದೆ. ಬಳಿಕ ಪಾರ್ವತಿಯು ಆ ಲಿಂಗಕ್ಕೆ ಪೂಜೆ ಮಾಡಿ ತಪಸ್ಸು ಮಾಡುತ್ತಾಳೆ. ಬಳಿಕ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿದ ಶಿವನು ಆಕೆಯನ್ನು ಮಾಘ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಮದುವೆಯಾದನು. ಆ ದಿನವನ್ನೇ ಇಂದು ನಾವು ಮಹಾಶಿವರಾತ್ರಿ ಎಂದು ಆಚರಿಸುತ್ತೇವೆ. ಶಿವ ಮತ್ತು ಪಾರ್ವತಿಯ ಮದುವೆಯಲ್ಲಿ ಬ್ರಹ್ಮ ಅರ್ಚಕನಾಗಿ ತನ್ನ ಕರ್ತವ್ಯ ನಿಭಾಯಿಸಿದರೆ, ವಿಷ್ಣು ವಧುವಿನ ಸಹೋದರನಾಗಿ ಎಲ್ಲ ಪದ್ಧತಿಗಳನ್ನು ಪೂರೈಸಿದನು. ಹಾಗಾಗಿ ಶಿವ ಪಾರ್ವತಿಯರ ಮದುವೆಯಿಂದಾಗಿ ಭಗವಾನ್ ವಿಷ್ಣು ಮತ್ತು ಶಿವನು ಭಾವ ಬಾಮೈದರಾದರು ಎಂದು ಹೇಳಲಾಗುತ್ತದೆ. ಇದು ಕೆಲವು ಪುರಾಣಗಳ ಮೂಲಕವೂ ಸಾಬೀತಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ. ಹಾಗೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.